ಮೋದಿ ಹೇಳ್ತಾರೆ ಡಿಎಂಕೆ ಬಿಹಾರ್ ಅವ್ರನ್ನ ಹರಾಸ್ ಮಾಡ್ತಿದ್ದಾರೆ ಅಂತ. ಡಿಎಂಕೆ ಹೇಳ್ತಾರೆ ಯಾವ ಹರಾಸ್ಮೆಂಟ್ ಇಲ್ಲ ಅಂತ. ಚೆನ್ನೈ ಸೆಂಟ್ರಲ್, ಕೊಯಂಬತ್ತೂರ್, ತಿರುಪೂರ್ ಸ್ಟೇಷನ್ ಅಲ್ಲಿ ಎಲ್ಲ ಫುಲ್ ಕ್ರೌಡ್. ಕೆಲಸ ಇಲ್ಲ, ಇನ್ಕಮ್ ಕಟ್ಟು, ಜೀವನ ನಡೆಸೋದು ಕಷ್ಟ. ಯಾಕೆ ಕೆಲಸ ಇಲ್ಲ? ಟ್ರಂಪ್ ಟಾರಿಫ್ ಹಾಕಿದ್ರೆ ಸಂಗಗಿರಿ ಟ್ರಕ್ ಓನರ್ಸ್ಗೆ ಲಾಸ್ ಆಗುತ್ತಾ? ಅದೇ ತರ ಚೆನ್ನೈ ಸೆಂಟ್ರಲ್ ಸ್ಟೇಷನ್ ಅಲ್ಲಿ ಜನ ಜಾಸ್ತಿ ಆಯ್ತು ಅಂದ್ರೆ ಮೋದುತ್ತಾ? ಅಲ್ಲಿ ನೋಡಿದ್ರೆ ಇಲ್ಲಿ ನೋವಾಗುತ್ತಾ? ಆಗುತ್ತೆ. ಯುಎಸ್ ನಲ್ಲಿ ಟ್ರಂಪ್ ಹಾಕಿದ ಟಾರಿಫ್ ಗಳಿಂದ ಬರೀ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮಾತ್ರ ಅಲ್ಲ, ತಮಿಳುನಾಡು ಟ್ರಕ್ ಓನರ್ಸ್ಗೂ ಕೂಡ ಎಫೆಕ್ಟ್ ಆಗ್ತಿದ್ದಾರೆ. ಇದ್ರ ಹೆಸರೇ ಬಟರ್ಫ್ಲೈ ಎಫೆಕ್ಟ್. ಇದು ಯುಎಸ್ ನಲ್ಲಿ ಒಂದು ಪಾಲಿಸಿ ಚೇಂಜ್. ತಿರುಪೂರ್, ನಾಮಕಲ್, ಸಂಗಗಿರಿ ತನಕ ಇಂಪ್ಯಾಕ್ಟ್ ಆಗ್ತಿದೆ. ಮೊದಲು ಗ್ರೌಂಡ್ ರಿಯಾಲಿಟಿ ಏನಂತ ಅರ್ಥ ಮಾಡ್ಕೊಳ್ಳೋಣ. ಮೋದಿ ಹೇಳ್ತಾರೆ ಡಿಎಂಕೆ ಬಿಹಾರ್ ಅವ್ರನ್ನ ಹರಾಸ್ ಮಾಡ್ತಿದ್ದಾರೆ ಅಂತ. ಡಿಎಂಕೆ ಹೇಳ್ತಾರೆ ಯಾವ ಹರಾಸ್ಮೆಂಟ್ ಇಲ್ಲ ಅಂತ. ಆದ್ರೆ ನಿಜವಾಗ್ಲೂ ಮ್ಯಾಟರ್ ತುಂಬಾ ಸಿಂಪಲ್. ತಿರುಪೂರ್, ಕೊಯಂಬತ್ತೂರ್, ಈರೋರ್, ಕರೂರ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಎಲ್ಲ ಯುಪಿ, ಬಿಹಾರ್, ಒಡಿಶಾ ವರ್ಕರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವರು ಕೂಡ ಇಲ್ಲಿ ಸಿಗೋ ಸ್ಯಾಲರಿ, ಚೆನ್ನಾಗಿರೋ ರೂಮು, ರೆಗ್ಯುಲರ್ ವರ್ಕ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದ್ರೆ ಇವಾಗ ಚೆನ್ನೈ ಸೆಂಟ್ರಲ್, ಕೊಯಂಬತ್ತೂರ್, ತಿರುಪೂರ್ ಸ್ಟೇಷನ್ ಅಲ್ಲಿ ಎಲ್ಲ ಫುಲ್ ಕ್ರೌಡ್. ಟ್ರೈನ್ ಅಲ್ಲಿ ಮೈಗ್ರೆಂಟ್ಸ್ ಅವರು ರಿಟರ್ನ್ ಹೋಗ್ತಿದ್ದಾರೆ. ಕಾರಣ ಕೆಲಸ ಇಲ್ಲ, ಇನ್ಕಮ್ ಕಟ್ಟು, ಜೀವನ ನಡೆಸೋದು ಕಷ್ಟ. ಯಾಕೆ ಕೆಲಸ ಇಲ್ಲ? ಟ್ರಂಪ್ ಟಾರಿಫ್ ಇಂದ ಏನೇನಾಗಿದೆ ಅಂತ ನೋಡೋಣ. ಯುಎಸ್ ಇಂಡಿಯಾ ಮೇಲೆ ಟಾರಿಫ್ ಹಾಕದ ಮೇಲೆ ಏನಾಯ್ತು? ಯುಎಸ್ ಇಂಡಿಯಾ ಎಕ್ಸ್ಪೋರ್ಟ್ಸ್ ಮಾಡೋಕೆ ತುಂಬಾ ಎಕ್ಸ್ಪೆನ್ಸಿವ್ ಆಗೋಯ್ತು. ಬಾಂಗ್ಲಾದೇಶ್, ಶ್ರೀಲಂಕಾ, ಪಾಕಿಸ್ತಾನ್ಗೆ ಟಾರಿಫ್ ಕಮ್ಮಿ. ಸೊ ಯುಎಸ್ ಆರ್ಡರ್ಸ್ ಎಲ್ಲ ಅಲ್ಲಿಗೆ ಡೈವರ್ಟ್ ಆಗೋಯ್ತು. ತಿರುಪೂರ್ ಎಕ್ಸ್ಪೋರ್ಟ್ ಫ್ಯಾಕ್ಟರೀಸ್ ಎಲ್ಲ 20% ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. 50% ಆಪರೇಷನ್ ರಿಡ್ಯೂಸ್ ಮಾಡ್ಬಿಟ್ರು. 10 to 20% ಸ್ಯಾಲರಿ ಕಟ್ ಮಾಡ್ಬಿಟ್ರು. 50% ಲೇ ಆಫ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ಮೋಸ್ಟ್ಲಿ ಯುಪಿ ಮತ್ತೆ ಬಿಹಾರ್ ವರ್ಕರ್ಸ್ ನ. ಇದೆಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೊಲಾಪ್ಸ್ ಆಗೋಕೆ ಮೇನ್ ರೀಸನ್. ದೀಪಾವಳಿಗೆ ಅಂತ ಊರ್ಗೋದ ಜನರು ರಿಟರ್ನ್ ತಮಿಳ್ನಾಡಿಗೆ ಬರ್ಲೇ ಇಲ್ಲ. ಯಾಕಂದ್ರೆ ಇಲ್ಲಿ ಕೆಲ್ಸಾನೇ ಇಲ್ವಲ್ಲ. ಯಾಕೆ ಬಟರ್ಫ್ಲೈ ಎಫೆಕ್ಟ್ ಟ್ರಕ್ಕಿಂಗ್ ಮೇಲೆ ಆಗಿದೆ ಅಂತ ಹೇಳ್ತೀನಿ. ಟೆಕ್ಸ್ಟೈಲ್ಸ್ ಲೋ ಆದ್ಮೇಲೆ ಮೋಸ್ಟ್ ಇಂಪ್ಯಾಕ್ಟೆಡ್ ಇಂಡಸ್ಟ್ರಿ ಅಂದ್ರೆ ಅದು ಟ್ರಕ್ಕಿಂಗ್. ತಿರುಪೂರ್ ಇಂದ ಚೆನ್ನೈ ಪೋರ್ಟ್ ಲೋಡ್ ಕೂಡ ಕಡಿಮೆ ಆಗೋಯ್ತು. ಬಾಂಗ್ಲಾದೇಶ್ ಇಂದ ತಿರುಪೂರ್ ವೇಸ್ಟ್ ಕ್ಲಾತ್ ಮೂವ್ಮೆಂಟ್ ಕೂಡ ಕಡಿಮೆ ಆಗೋಯ್ತು. ಮುಂಚೆ 100 ಕಂಟೈನರ್ ಗಳು ಚೆನ್ನೈಯಿಂದ ತೂತುಕುಡಿಗೆ ಹೋಗ್ತಿತ್ತು. ಈಗ ಎಕ್ಸ್ಪೋರ್ಟರ್ಸ್ 30 to 35% ಡ್ರಾಪ್ ಆಗೋಗಿದೆ. ಲೋಡ್ಸ್ ಕೂಡ ಡ್ರಾಜಿಡ್ ಆಗಿ ರೆಡ್ಯೂಸ್ ಆಗೋಗಿದೆ. ಸಂಗಗಿರಿ, ನಾಮಕಲ್ ಟ್ರಕ್ ಓನರ್ಸ್ ಗೆ ದೊಡ್ಡ ಏಟು. ಗಾರ್ಮೆಂಟ್ ಲೋಡ್ ಕಂಪ್ಲೀಟ್ ಆಗಿ ಹೋಯ್ತು. ಕಾಟನ್, ಯಾನು ಮತ್ತೆ ಪವರ್ ಲೂಮ್ ಎಲ್ಲ ಸ್ಲೋ ಆಗೋಯ್ತು. ಫ್ರೈಟ್ ರೇಟ್ ಕೂಡ ಡ್ರಾಪ್ ಆಯ್ತು. ಇದರಿಂದ ಡೈಲಿ 10,000ಕ್ಕಿಂತ ಜಾಸ್ತಿ ಟ್ರಕ್ ಸುಮ್ನೆ ನಿಂತಿದೆ. ಚೆನ್ನೈ ಸೆಂಟ್ರಲ್ ಕ್ರೌಡ್ ನೋಡಿದ್ರೆ ಟ್ರಕ್ಕಿಂಗ್ ಸ್ಲೋ ಡೌನ್ ಆಗಿದ್ದಕ್ಕೆ ಎವಿಡೆನ್ಸ್. ಯಾಕಂದ್ರೆ ಯುಪಿ, ಬಿಹಾರ್ ವರ್ಕರ್ಸ್ ಎಲ್ಲ ಈಗ ಮಾಸ್ ಆಗಿ ಎಕ್ಸಿಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಫ್ಯಾಕ್ಟರೀಸ್ ಅಲ್ಲೂ ಕೂಡ ಈಗ ಲೇಬರ್ಸ್ ಇಲ್ಲ. ಫ್ಯಾಕ್ಟರಿ ಪ್ರೊಡಕ್ಷನ್ ಕೂಡ ಸ್ಲೋ ಆಗೋಗಿದೆ. ಟ್ರಕ್ಸ್ ಕೂಡ ಲೋಡ್ ಇಲ್ಲ. ಮತ್ತೆ ವರ್ಕ್ ಶಾಪ್ ಡ್ರೈವರ್ಸ್, ಓನರ್ಸ್ ಕೂಡ ದೊಡ್ಡ ಏಟು. ಇದೇ ಬಟರ್ಫ್ಲೈ ಎಫೆಕ್ಟ್. ಟ್ರಂಪ್ ಟಾರಿಫ್ ಇಂದ ಆರ್ಡರ್ಸ್ ಡ್ರಾಪ್ ಆಗ್ತಿದೆ, ಫ್ಯಾಕ್ಟರೀಸ್ ಕ್ಲೋಸ್ ಆಗ್ತಿದೆ, ವರ್ಕರ್ಸ್ ಹೋಗ್ತಿದ್ದಾರೆ, ಪ್ರೊಡಕ್ಷನ್ ಸ್ಲೋ ಆಗ್ತಿದೆ, ಮತ್ತೆ ಟ್ರಕ್ಸ್ ಸುಮ್ನೆ ನಿಂತ್ಕೋತಿದೆ. ಇದೇ ತಮಿಳುನಾಡು ಟ್ರಕ್ಕಿಂಗ್ ಕ್ರೈಸಿಸ್. ಎಕ್ಸ್ಪೋರ್ಟ್ ಸ್ಲೋ ಆದ್ರೂ ಇಂಟರ್ನಲ್ ಡಿಮ್ಯಾಂಡ್ ಇಂಪ್ರೂವ್ ಆದ್ರೆ ತಿರ್ಗಾ ಟ್ರಕ್ಕಿಂಗ್ ಬಂದು ರಿವೈವ್ ಆಗುತ್ತೆ. ಜಿಎಸ್ಟಿ ಕಟ್ ಇಂದ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಆದ್ರೆ ಯುಎಸ್ ಆರ್ಡರ್ಸ್ ತಿರುಪೂರ್ಗೆ ಬ್ಯಾಕ್ ಬೋನ್. ಇಂಡಿಯಾ ಈಗ ಬೇಗ ಡೀಲ್ ಮಾಡ್ಲೇಬೇಕು. ಆಗ್ಲೇ ಟೆಕ್ಸ್ಟೈಲ್ ಇಂಡಸ್ಟ್ರಿ ರಿವೈವ್ ಆಗುತ್ತೆ. ಟೆಕ್ಸ್ಟೈಲ್ ಇಂಡಸ್ಟ್ರಿ ರಿವೈವ್ ಆದ್ರೇನೆ ಟ್ರಕ್ಕಿಂಗ್ ರಿವೈವ್ ಆಗುತ್ತೆ. ಆದ್ರೆ ಇದು ಕ್ವಿಕ್ ಆದ ಫಿಕ್ಸ್ ಅಲ್ಲ. ಟ್ರೇಡ್ ಡೀಲು ಡಿಸೆಂಬರ್ ಅಲ್ಲಿ ಸಾಲ್ವ್ ಆಗುತ್ತೆ. ಮೈಗ್ರೇನ್ ವರ್ಕರ್ಸ್, ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ಮತ್ತೆ ಟ್ರಕ್ ಓನರ್ಸ್ ಇವರೆಲ್ಲ ಸಲುವಾಗಿ ನಾವು ಸೆಂಟ್ರಲ್ ಗವರ್ಮೆಂಟ್ ಗೆ ಕೇಳ್ಕೊತೀವಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.